ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ದಿಷ್ಟವಾಗಿ ಒಂದಿಷ್ಟು ಕಾರ್ಯಗಳ ಪಟ್ಟಿ ಮಾಡಿ ಅದನ್ನು ಮಾಡಲು ಪ್ರಯತ್ನಿಸಿ ಅಂತ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ತುರ್ತಾಗಿ ಜಾರಿಯಾದಂಥ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಈ ಕರೆಯೂ ಸಹ ಅದರಲ್ಲಿದೆ. 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತೇಳಿ ಮೋದಿಯವರು ಹೇಳಿದ್ದಾರೆ. ಮೋದಿಯವರ ಈ ಕರೆಗಳು ಮುಂಬರುವ ದೊಡ್ಡ ವಿದ್ಯಮಾನದ ಮುನ್ಸೂಚನೆ ಇರಬಹುದೇ ಅಂತ ಹಲವರು ಈಗಾಗಲೇ ಕಂಪಿಸ್ತಾ ಇದ್ದಾರೆ. ಯಾಕೆ ಪ್ರಧಾನಿಯವರು ಈ ಕರೆ ಕೊಟ್ಟಿದ್ದಾರೆ? ಕೋವಿಡ್ನಂತಹ ವಿಪತ್ತು ಕಾದಿದೆಯಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇಂದು ಭಾರತ ತನ್ನ ತ್ವರಿತ ಅಭಿವೃದ್ಧಿಯ ಗುರಿಯತ್ತ ಸಾಗುತ್ತಿದೆ. ಆದರೆ ಈ ಸಮಯದಲ್ಲಿ ಭಾರತ ಅನೇಕ ಅಗಾಧ ಸವಾಲುಗಳನ್ನು ಸಹ ಎದುರಿಸುತ್ತಿದೆ. ಸ್ನೇಹಿತರೆ, ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜಗತ್ತು ಬೃಹತ್ ಪೂರೈಕೆ ಸರಪಳಿ ಬಿಕ್ಕಟ್ಟಿನಲ್ಲಿ ಮುಳುಗಿತು. ಕೋವಿಡ್ ನಂತರ ಉಕ್ರೇನ್ನಲ್ಲಿ ಯುದ್ಧ ಪ್ರಾರಂಭವಾಯಿತು. ಇದು ವಿಶ್ವದ ಸಮಸ್ಯೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸಿತು. ಆಹಾರ, ಇಂಧನ ಮತ್ತು ರಸಗೊಬ್ಬರಗಳು ಈ 3 ಕ್ಷೇತ್ರದಲ್ಲಿ ತೀವ್ರವಾಗಿ ಪರಿಣಾಮ ಬೀರಿದವು. ಕಳೆದ 5 ರಿಂದ 6 ವರ್ಷಗಳಿಂದ ಈ ಬಿಕ್ಕಟ್ಟನ್ನು ಪರಿಹರಿಸಲು ನಮ್ಮ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ. ನಿಮಗೆ ನೆನಪಿರಬಹುದು, ಆ ಸಮಯದಲ್ಲಿ ಮತ್ತು ಇಂದಿಗೂ ಸಹ ರಸಗೊಬ್ಬರದ ಪ್ರತಿಯೊಂದು ಚೀಲವು ಜಾಗತಿಕವಾಗಿ 3,000 ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತಿತ್ತು ಎಂದು ನಿಮಗೆ ನೆನಪಿರಬಹುದು. ಪ್ರತಿ ಚೀಲಕ್ಕೆ 3,000 ರೂಪಾಯಿಗಳು. ಎಷ್ಟು ನೀವು ಹೇಳಬಹುದಾ? ಒಂದು ಚೀಲಕ್ಕೆ ಎಷ್ಟು? 0 ಬೇಡ, ಬಾಯಿಯಿಂದ ಹೇಳಿ. 3,000 ರೂಪಾಯಿ. ಒಂದು ಚೀಲಕ್ಕೆ ಎಷ್ಟು? ಒಂದು ಚೀಲಕ್ಕೆ ಎಷ್ಟು? ಒಂದು ಚೀಲಕ್ಕೆ ಎಷ್ಟು? ಮತ್ತು ಭಾರತದ ರೈತರಿಗೆ ಅದೇ ಚೀಲ ರಸಗೊಬ್ಬರವನ್ನು ಭಾರತೀಯ ರೈತರಿಗೆ 300ಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. 3,000 ರೂಪಾಯಿ ಎದುರು 300 ರೂಪಾಯಿಗೆ. ಈ ಪೂರೈಕೆ ಸರಪಳಿ ತೊಂದರೆಗಳ ನಡುವೆ ಕಳೆದ 2 ತಿಂಗಳುಗಳಿಂದ ನಮ್ಮ ನೆರೆಹೊರೆಯಲ್ಲಿ ಇಂತಹ ದೊಡ್ಡ ಯುದ್ಧ ನಡೆಯುತ್ತಿದೆ. ಇದರ ಪ್ರಭಾವ ಇದು ಇಡೀ ಪ್ರಪಂಚದ ಮೇಲೆ ಬೀರಿದೆ ಮತ್ತು ಭಾರತವು ಇನ್ನೂ ಹೆಚ್ಚು ಗಂಭೀರ ಪರಿಣಾಮ ಎದುರಿಸಿದೆ. ಸ್ನೇಹಿತರೆ, ಭಾರತದಲ್ಲಿ ದೊಡ್ಡ ದೊಡ್ಡ ತೈಲ ಬಾವಿಗಳಿಲ್ಲ. ನಮಗೆ ನಮ್ಮ ಅಗತ್ಯವಿರುವ ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ಯುದ್ಧದ ಕಾರಣದಿಂದಾಗಿ ವಿಶ್ವಾದ್ಯಂತ ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ರಸಗೊಬ್ಬರಗಳ ಬೆಲೆಗಳು ಗಮನಾರ್ಹವಾಗಿ ಏರಿವೆ. ಅವು ಆಕಾಶದಷ್ಟು ಎತ್ತರಕ್ಕೆ ತಲುಪಿವೆ. ನೆರೆಹೊರೆಯ ದೇಶಗಳಲ್ಲಿ ಪರಿಸ್ಥಿತಿ ಏನು ಎಂಬುದು ಪತ್ರಿಕೆಗಳಲ್ಲಿ ಬರುತ್ತಿವೆ. ಭಾರತ ಸರ್ಕಾರ ಈ ಯುದ್ಧದ ಕಳೆದ 2 ತಿಂಗಳುಗಳಿಂದ ತನ್ನ ನಾಗರಿಕರನ್ನು ಈ ಬಿಕ್ಕಟ್ಟಿನಿಂದ ರಕ್ಷಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ. ನಾಗರಿಕರಿಗೆ ಹೊರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರವು ಸಂಪೂರ್ಣ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿದೆ. ಆದರೆ ಸ್ನೇಹಿತರೆ, ಪೂರೈಕೆ ಸರಪಳಿ ಬಿಕ್ಕಟ್ಟು ಮುಂದುವರಿದಾಗ ನಾವು ಎಷ್ಟೇ ಉಪಾಯಗಳನ್ನು ಮಾಡಿದರೂ ತೊಂದರೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ನಾವು ದೇಶವನ್ನು ಎಲ್ಲಕ್ಕಿಂತ ಮೇಲ್ಮಟ್ಟದಲ್ಲಿ ಇರಿಸಿಕೊಳ್ಳಲು, ಭಾರತ ಮಾತೆಯನ್ನು ಎಲ್ಲಕ್ಕಿಂತ ಮೇಲ್ಮಟ್ಟದಲ್ಲಿ ಇರಿಸಿಕೊಳ್ಳಲು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ. ನಾವು ನೆನಪಿನಲ್ಲಿಡಬೇಕು, ದೇಶಕ್ಕಾಗಿ ಸಾಯುವುದು ಮಾತ್ರ ಕೇವಲ ದೇಶಭಕ್ತಿ ಆಗುವುದಿಲ್ಲ.
ದೇಶಕ್ಕಾಗಿ ಜೀವಿಸುವುದು ಹಾಗೂ ದೇಶಕ್ಕಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ಇದು ಕೂಡ ದೇಶಭಕ್ತಿಯಾಗಿದೆ. ಆದ್ದರಿಂದ ಜಾಗತಿಕ ಬಿಕ್ಕಟ್ಟಿನ ಈ ಸಮಯದಲ್ಲಿ ಕರ್ತವ್ಯಗಳನ್ನು ನಾವು ಮೊದಲ ಆದ್ಯತೆಯಾಗಿರಿಸಿಕೊಂಡು ನಾವು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಿದೆ. ನಾವು ನಮ್ಮ ಆ ಸಂಕಲ್ಪಗಳನ್ನು ಸಂಪೂರ್ಣ ಸಮರ್ಪಣಾ ಭಾವದಿಂದ ಪೂರ್ಣ ಮಾಡಬೇಕಿದೆ. ಉದಾಹರಣೆಗೆ ಅತಿ ದೊಡ್ಡ ಸಂಕಲ್ಪ ಎಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮಿತವಾಗಿ ಬಳಸಬೇಕಿದೆ. ಸ್ನೇಹಿತರೆ, ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಲೇಬೇಕಿದೆ. ನಗರ ಪ್ರದೇಶಗಳಲ್ಲಿ ಮೆಟ್ರೋ ಇದ್ದಲ್ಲಿ ನಾವು ಮೆಟ್ರೋವನ್ನು ಬಳಸಲು ಸಂಕಲ್ಪ ಮಾಡಬೇಕು. ನಾವು ಸಾಧ್ಯವಾದಷ್ಟು ಮೆಟ್ರೋಗಳಲ್ಲಿ ಪ್ರಯಾಣಿಸಬೇಕಿದೆ. ಒಂದು ವೇಳೆ ನಮಗೆ ಕಾರಿನಲ್ಲಿ ಪ್ರಯಾಣಿಸುವುದು ಅಗತ್ಯವಿದ್ದರೆ ಆಗ ಕಾರ್ಪೂಲನ್ನು ಆಯೋಜಿಸಲು ಪ್ರಯತ್ನಿಸಿ. ಹೆಚ್ಚಿನ ಜನರನ್ನು ಕರೆತನ್ನಿ. ಒಂದು ವೇಳೆ ನಮಗೆ ಎಲ್ಲಿಯಾದರೂ ಸರಕುಗಳನ್ನು ಕಳುಹಿಸಬೇಕಾದರೆ ಸಾಧ್ಯವಾದಷ್ಟು ಮಟ್ಟಿಗೂ ರೈಲು ಮತ್ತು ಸರಕು ರೈಲುಗಳು ಏನಿವೆ ಅವುಗಳ ಸೇವೆಗಳನ್ನು ಬಳಸಲು ಪ್ರಯತ್ನಿಸಬೇಕು. ಏಕೆಂದರೆ ವಿದ್ಯುತ್ ರೈಲುಗಳು ಇರುವ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಅಗತ್ಯ ಬರುವುದಿಲ್ಲ. ಯಾರ ಬಳಿ ವಿದ್ಯುತ್ ವಾಹನಗಳು ಇವೆಯೋ ಅವರು ಕೂಡ ಪ್ರಯತ್ನಿಸಿ ಎಲೆಕ್ಟ್ರಿಕ್ ವಾಹನಗಳನ್ನು ಸಾಧ್ಯವಾದಷ್ಟು ಬಳಸಿ. ಸ್ನೇಹಿತರೆ, ನಾವು ಕರೋನಾ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ಇಂತಹ ಹಲವಾರು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಾವು ಅವುಗಳಿಗೆ ಒಗ್ಗಿಕೊಂಡಿದ್ದೇವೆ. ಇಂದು ಕಾಲದ ಬೇಡಿಕೆ ಹೀಗೆ.